ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾಗಿರುವಂಥ ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ವಂದನೆಗಳು. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ವೇದ ವಾಕ್ಯವನ್ನು ಆರಿಸಿಕೊಳ್ಳೋಣ. 1 ಪೇತ್ರ 4ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರ. ಹೇಳಲ್ಪಟ್ಟಿರುವಂಥ ವಾಕ್ಯ, ಯೇಸು ಕ್ರಿಸ್ತನು ಆತನು ಶರೀರದಲ್ಲಿ, ಆತನ ಮಾಂಸದಲ್ಲಿ ಆತನು ಬಾಧೆಪಟ್ಟನು. ಆತನು ಬಾಧೆಪಟ್ಟಿದ್ದು ಯಾರಿಗೋಸ್ಕರ? ತನ್ನ ಮಾಂಸದಲ್ಲಿ ಎಲ್ಲಾ ಜನರನ್ನು ರಕ್ಷಣೆ ಹೊಂದಬೇಕೆಂಬುದಕ್ಕೋಸ್ಕರ ಆತನು ತನ್ನ ದೇಹದಲ್ಲಿ ಬಾಧೆಪಟ್ಟದನ್ನು ನಾವು ನೋಡಿದ್ದೇವೆ. ಆತನು ಸರ್ವ ಜನರನ್ನು ದೇವರ ಬಳಿಗೆ ಸೇರಿಸಬೇಕೆಂಬುದಾಗಿಯೇ ಆತನ ಉದ್ದೇಶ. ಎಲ್ಲರೂ ದೇವರ ಕಡೆ ಬರಬೇಕು, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕೆಂಬುದಾಗಿಯೇ ಯೇಸು ಸ್ವಾಮಿಯ ಉದ್ದೇಶ. ಆದ ಕಾರಣದಿಂದ ಆತನು ತನ್ನ ಶರೀರದಲ್ಲಿ ಆತನು ಯೇಸು ಸ್ವಾಮಿ ಮಾಂಸದ ಅವತಾರವನ್ನು ತೆಗೆದುಕೊಂಡು ಆತನು ಗುಲಾಮನ ಹಾಗೆ ಆತನು ಜೀವಿತವನ್ನು ಜೀವಿಸಿದನ್ನ ಗಮನಿಸಿ ನೋಡುತ್ತೇವೆ. ಬೈಬಲ್ ಹೇಳ್ತದೆ ನಾವು ಸಹ ಅದೇ ರೀತಿಯಾಗಿ ಇರಬೇಕೆಂಬುದಾಗಿ, ಅದೇ ರೀತಿಯಾದ ಒಂದು ಬಾಧೆಯನ್ನು ಪಡಬೇಕೆಂಬುದಾಗಿ ಹೇಳಿ. ಯಾಕಂದ್ರೆ ಯೇಸುವನ್ನು ಬೈಬಲ್ ಹೇಳ್ತದೆ ನಾವು ಏನ್ ಮಾಡಿದ್ದೇವಂತೆ, ಧರಿಸಿಕೊಂಡಿದ್ದೇವೆ ಎಂಬುದಾಗಿ ಹೇಳಿ. ಆತನ ಭಾವನೆ ಹಿಡಿದುಕೊಳ್ಳಿರಬೇಕೆಂಬುದಾಗಿ. ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ಶರೀರ ತಪ್ಪಿಸಿಕೊಳ್ಳವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದೆಲ್ಲ ಇನ್ನು ಮನುಷ್ಯರ ಅಭಿಲಾಷೆಗಳನ್ನು ಪ್ರಕಾರ ಬದುಕದೆ ದೇವರ ಚಿತ್ತ ಪ್ರಕಾರ ಬದುಕುವನು ಎಂಬುದಾಗಿ ಹೇಳಿ. ಹಂಗಾರೆ ನಮ್ಮ ಶರೀರ ಭಾವದಲ್ಲಿ ನಾವೇನ್ ಮಾಡಬಾರದು, ಈ ಭೂಮಿಯಲ್ಲಿ ನಾವು ಬದುಕಬಾರದು ಎಂಬುದಾಗಿ ಹೇಳಿ. ಒಂದು ಪಾಪದ ಜೀವಿತವನ್ನು ಮತ್ತೆ ಜೀವಿಸಬಾರದು ಎಂಬುದಾಗಿ ಹೇಳಿ. ನಾವು ಬದಲಾವಣೆ ಮಾಡಿಕೊಂಡು ಹೆಂಗಿರಬೇಕು, ದೇವರಿಗೆ ಸಜೀವ ಯಜ್ಞವಾಗಿ ಮೀಸಲಾಗಿ ಒಪ್ಪಿಸಿಕೊಡಬೇಕು. ಅದೇ ನೀವು ಮಾಡತಕ್ಕ ಬುದ್ಧಿಯುಳ್ಳ ಆರಾಧನೆ ಎಂಬುದಾಗಿ ಹೇಳಿ. ಇಲ್ಲಿ ನೋಡುತ್ತೇವೆ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಆತನು ಶರೀರದಲ್ಲಿ ಬಾಧೆಪಟ್ಟನು, ಆ ಒಂದು ಬಾಧೆ ನಮ್ಮಲ್ಲಿರಬೇಕು. ಆ ಯೇಸುವಿನ ಒಂದು ಭಾವನೆ ನಮ್ಮಲ್ಲಿರಬೇಕು. ಆ ಯೇಸುವಿನ ನೆನಪು ನಮ್ಮಲ್ಲಿರಬೇಕು. ಆ ಯೇಸುವಿನ ಯೋಚನೆ ನಮಗಿರಬೇಕು. ಹೆಂಗೆ ಯೇಸು ತನ್ನ ತಂದೆ ಚಿತ್ತವನ್ನು ನೆರವೇರಿಸುವವನಾಗಿ ಕಾಣಲ್ಪಟ್ಟನು, ಅದೇ ರೀತಿಯಾಗಿ ಯೇಸುವನ್ನು ಸ್ವೀಕಾರ ಮಾಡಿಕೊಂಡಿರುವಂತ ದೇವ ಜನರೇ, ನೀವು ಸಹ ಆ ಕ್ರಿಸ್ತ ಯೇಸುವಿನಲ್ಲಿರುವಂತ ಒಂದು ಭಾವನೆ, ಆ ಚಿಂತೆ ನಮ್ಮಲ್ಲಿ ಕಾಣಲ್ಪಡಬೇಕು. ಆ ಉದ್ದೇಶಗಳು ನಮ್ಮಲ್ಲಿ ಕಾಣಲ್ಪಡಬೇಕೆಂಬುದಾಗಿ ಹೇಳಿ ಇಲ್ಲ ಸತ್ಯವೇದವು ಹೇಳುವುದನ್ನು ಗಮನಿಸಿ ನೋಡುತ್ತೇವೆ. ಈ ಒಂದು ಬೆಳಗಿನ ಸಮಯದಲ್ಲಿ ನಾವು ಯಾವ ಭಾವನೆ, ಯಾವ ಸ್ವಭಾವ ಗುಣಗಳಲ್ಲಿ ಇದ್ದೀವಿ ಎಂಬುದಾಗಿ ಹೇಳಿ ನಾವು ಮತ್ತೆ ಒಂದು ಬಾರಿ ನಮ್ಮನ್ನು ನಿಧಾನಿಸೋಣ, ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ. ಪರಲೋಕ ದೇವರೇ, ಸ್ವಾಮಿ, ಇವತ್ತಿಗೆ ಸ್ವಾಮಿ ನಮ್ಮ ಉದ್ದೇಶಗಳು, ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು ಮತ್ತೆ ಈ ಲೌಕಿಕ ಸಂಬಂಧಪಟ್ಟಿರುವಂಥ ಪಾಪದ ಕಾರ್ಯಗಳಿಗೆ, ಚಟುವಟಿಕೆಗೆ ನಾವು ಒಳಗಾಗದಂತೆ ದೇವರೇ ಅಪ್ಪ, ಮತ್ತೆ ಈ ಒಂದು ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನೆನಪು ಮಾಡಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ನಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಲಿ, ಕಾರ್ಯವನ್ನು ಮಾಡಲಿ, ದೊಡ್ಡ ಕಾರ್ಯವನ್ನು ಮಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್. ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು.